ಶ್ಲೋಕ 12. ಈ ರೀತಿ ದ್ರೋಣಾಚಾರ್ಯರಲ್ಲಿ ಹೇಳುತ್ತಿರುವ ದುರ್ಯೋಧನನ ಮಾತನ್ನು ಕೇಳಿಸಿಕೊಂಡು ಕುರುವೃದ್ಧ ಕೌರವರಲ್ಲಿ ವೃದ್ಧರಾದ ಪ್ರತಾಪವಾನ್ ಬಹಳ ಪ್ರತಾಪಿಯಾದ ಪಿತಾಮಹರಾದ ಭೀಷ್ಮರು ತಸ್ಯ ಆ ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನು ಸಂಜನಯನ್ ಉಂಟು ಮಾಡುತ್ತಾ ಉಚ್ಚೈಹಿ ಉಚ್ಚಸ್ವರದಲ್ಲಿ ಸಿಂಹನಾದಂ ಸಿಂಹದ ಗರ್ಜನೆಗೆ ಸಮಾನವಾಗಿ ವಿನದ್ಯಯ ಗರ್ಜಿಸಿ ಶಂಖವನ್ನು ದದ್ಮೌ ಊದಿದರು. ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಉಚ್ಚ ಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು. ಜಯ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಪರಮಾತ್ಮನೇ ನಮಃ. ಜಯ ಶ್ರೀಕೃಷ್ಣ. ಶ್ಲೋಕ 13. ತತಃ ಶಂಕಾಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದ ಸುಮುಲೋಭವತ್. ತತಃ ಇದಾದ ನಂತರ ಶಂಕಾಃ ಶಂಖಗಳು ಚ ಮತ್ತು ಭೈರ್ಯಃ ನಗಾರಿಗಳು ಚ ಹಾಗೂ ಪಣವಾನಕ ಡೋಲು ಮೃದಂಗ ಗೋಮುಖಾಹ ಮತ್ತು ಕಹಳೆ ಮೊದಲಾದ ವಾದ್ಯಗಳು ಸಹಸಾ ಏವ ಒಟ್ಟಿಗೆ ಅಭ್ಯಹನ್ಯಂತ ಮೊಳಗಿದವು. ಸಹ ಆ ಶಬ್ದವು ತುಮುಲಃ ಬಹಳ ಭಯಂಕರವಾಗಿ ಅಭವತ್ ಆಯಿತು. ಅನಂತರ ಶಂಖಗಳು ನಗಾರಿಗಳು ಡೋಲು ಮೃದಂಗ ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು. ಅವುಗಳ ಆ ಶಬ್ದವು ಬಹಳ ಭಯಂಕರವಾಯಿತು. ಶ್ರೀಕೃಷ್ಣ, ಅರ್ಜುನ, ಭೀಮಸೇನ, ಯುಧಿಷ್ಠಿರ, ನಕುಲ, ಸಹದೇವ ಹಾಗೂ ಪಾಂಡವ ಸೈನ್ಯದ ಇತರ ಎಲ್ಲಾ ವಿಶಿಷ್ಟ ಯೋಧರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಶ್ಲೋಕ 14. ತತಃ ಶ್ವೇತೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಯುತುಃ. ತತು ಇದಾದ ನಂತರ ಶ್ವೇತ್ಯೇ ಬಿಳಿ ವರ್ಣದ ಹಹೈ ಕುದುರೆಗಳಿಂದ ಯುಕ್ತೆ ಯುಕ್ತವಾದ ಮಹತಿ ಸ್ಕಂದನೆ ಉತ್ತಮ ರಥದಲ್ಲಿ ಸ್ಥಿತೌ ಕುಳಿತಿದ್ದ ಮಾಧವಃ ಭಗವಾನ್ ಶ್ರೀಕೃಷ್ಣನು ಚ ಮತ್ತು ಪಾಂಡವಃ ಅರ್ಜುನನು ಏವ ಕೂಡ ದಿವ್ಯೌ ಅಲೌಕಿಕವಾದ ಶಂಖೌ ಶಂಖಗಳನ್ನು ಪ್ರದಧ್ಯುತುಹು ಊದಿದರು. ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾದ ಶಂಖಗಳನ್ನು ಊದಿದರು. ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೋ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಋಷಿಕೇಶ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯನೆಂಬ ಹೆಸರಿನ ಧನಂಜಯ ಅರ್ಜುನನು ದೇವದತ್ತನೆಂಬ ಹೆಸರಿನ ಭೀಮಕರ್ಮ ಭಯಾನಕ ಕರ್ಮ ಮಾಡುವ ವೃಕೋದನಃ ಭೀಮಸೇನನು ಪೌಂಡ್ರವೆಂಬ ಹೆಸರಿನ ಮಹಾಶಂಖವನ್ನು ದದ್ಮೌ ಊದಿದರು. ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು, ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಮತ್ತು ಭಯಾನಕ ಕರ್ಮವನ್ನು ಮಾಡುವ ಭೀಮಸೇನರು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಪರಮಾತ್ಮನೇ ನಮಃ. ಜೈ ಶ್ರೀಕೃಷ್ಣ. ಶ್ಲೋಕ 16.
ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಕುಂತಿಪುತ್ರಃ ಕುಂತಿಯ ಪುತ್ರನಾದ ರಾಜ ಯುಧಿಷ್ಠಿರಃ ಯುಧಿಷ್ಠಿರನು ಅನಂತ ವಿಜಯವೆಂಬ ವಿಜಯಂ ಹೆಸರಿನ ನಕುಲನು ಚ ಹಾಗೂ ಸಹದೇವನು ಸುಘೋಷ ಮಣಿಪುಷ್ಪಕಗಳೆಂಬ ಶಂಖಗಳನ್ನು ಊದಿದರು. ಕುಂತಿಯ ಪುತ್ರ ರಾಜ ಯುಧಿಷ್ಠಿರನು ಅನಂತ ವಿಜಯವೆಂಬ ಹೆಸರಿನ ಮತ್ತು ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವೆಂಬ ಶಂಖಗಳನ್ನು ಊದಿದರು. ಶ್ಲೋಕ 17. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ. ಪರಮೇಶ್ವಾಸಃ ಶ್ರೇಷ್ಠನಾದ ಧನಸ್ಸುಳ್ಳ, ಕಾತ್ಯಃ ಕಾಶಿರಾಜನು, ಚ ಮತ್ತು ಮಹಾರಥಃ ಮಹಾರಥಿಯಾದ ಶಿಖಂಡಿಯು, ಚ ಹಾಗೂ ದೃಷ್ಟದ್ಯುಮ್ನನು, ಚ ಮತ್ತು ವಿರಾಟರಾಜನು, ಚ ಮತ್ತು ಅಪರಾಜಿತಃ ಅಜೇಯನಾದ ಸಾತ್ಯಕಿಯು. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್. ಹಾಗೂ ರಾಜ ದ್ರುಪದನು, ಚ ಹಾಗೂ ದ್ರೌಪದಿಯ 5 ಪುತ್ರರು, ಚ ಮತ್ತು ಮಹಾಬಾಹುಃ ದೊಡ್ಡ ಭುಜಗಳುಳ್ಳ ಸುಭದ್ರೆಯ ಪುತ್ರನಾದ ಪೃಥಿವೀಪತೆ ಹೇ ರಾಜನೇ, ಸರ್ವಶಃ ಎಲ್ಲಾ ಕಡೆಗಳಿಂದ, ಪೃಥಕ್ ಬೇರೆ ಬೇರೆಯಾಗಿ, ಶಂಖಗಳನ್ನು ದದ್ಮುಹು ಊದಿದರು. ಶ್ರೇಷ್ಠವಾದ ಧನಸ್ಸುಳ್ಳ ಕಾಶಿರಾಜ, ಮಹಾರಥಿಯಾದ ಶಿಖಂಡಿ ಹಾಗೂ ದೃಷ್ಟದ್ಯುಮ್ನ ರಾಜ ವಿರಾಟ, ಅಜೇಯನಾದ ಸಾತ್ಯಕಿ, ರಾಜನಾದ ದ್ರುಪದ, ದ್ರೌಪದಿಯ 5 ಪುತ್ರರು ಮತ್ತು ಮಹಾಬಾಹುವಾದ ಸುಭದ್ರಾ ಪುತ್ರ ಅಭಿಮನ್ಯುವು ಇವರೆಲ್ಲರೂ ಎಲೈ ರಾಜನೇ ಎಲ್ಲಾ ಕಡೆಗಳಿಂದ ಬೇರೆ ಬೇರೆಯಾಗಿ ಶಂಖಗಳನ್ನು ಊದಿದರು. ಶ್ಲೋಕ 17-18 ಮುಗಿಯಿತು. ಈಗ ಶ್ಲೋಕ 19. ಸಘೋಷೋದಾರ್ತರಾಷ್ಟ್ರಾಣಾಂ ಹೃದಯಾನಿ ವೃಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಚ ಮತ್ತು ಸಹ ಆ ತುಮುಲಃ ಭಯಾನಕವಾದ, ಘೋಷಃ ಶಬ್ದವು, ನಭಃ ಆಕಾಶ, ಚ ಮತ್ತು ಪೃಥ್ವಿಯನ್ನು, ಏವ ಸಹ, ವ್ಯನುನಾದಯನ್ ಪ್ರತಿಧ್ವನಿಗೊಳಿಸುತ್ತಾ, ಧಾರ್ತರಾಷ್ಟ್ರಾಣಾಂ ದುರ್ಯೋಧನ ಆದಿಗಳ ಅಂದರೆ ನಿಮ್ಮ ಪಕ್ಷದವರ, ಹೃದಯಗಳನ್ನು ವ್ಯಧಾರಯತ್ ವಿದೀರ್ಣಗೊಳಿಸಿತು. ಮತ್ತು ಆ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನ ಆದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು. ಶ್ಲೋಕ 20. ಧೃತರಾಷ್ಟ್ರನ ಪುತ್ರರು ಯುದ್ಧಕ್ಕಾಗಿ ಸಿದ್ಧರಾಗಿರುವುದನ್ನು ಕಂಡು ಅರ್ಜುನನು ಶ್ರೀಕೃಷ್ಣನಲ್ಲಿ ತನ್ನ ರಥವನ್ನು 2 ಸೈನ್ಯದ ನಡುವೆ ನಿಲ್ಲಿಸುವಂತೆ ಹೇಳುವುದು. ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಷಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ಅರ್ಜುನ ಉವಾಚ
ಸೇನಯೋರುಭಯೋರ್मध्ये ರಥಂ ಸ್ಥಾಪಯ ಮೇಚ್ಯುತ. ಶ್ಲೋಕ 21. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಷಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುಃ ಉದ್ಯಮ್ನ ಪಾಂಡವಃ ಋಷಿಕೇಶಂ ತದಾ ವಾಕ್ಯುಂ ಇದಂ ಅಹ ಮಹೀಪತೆ ಸೇನಯೋ ಉಭಯೋಃ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಮಹೀಪತೆ, ಹೇ ರಾಜ. ಅಥ ಇದಾದ ನಂತರ ಕಪಿಧ್ವಜಃ ಕಪಿಧ್ವಜನಾದ ಪಾಂಡವಃ ಅರ್ಜುನನು ವ್ಯವಸ್ಥಿತಾನ್ ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಂತಿರುವ ಧಾರ್ತರಾಷ್ಟ್ರಾನ್ ಧೃತರಾಷ್ಟ್ರನ ಸಂಬಂಧಿಗಳನ್ನು ದೃಷ್ಟ್ವಾ ನೋಡಿ, ತದಾ ಆ ಶಸ್ತ್ರಸಂಪಾತೆ ಶಸ್ತ್ರ ಪ್ರಯೋಗದ ಪ್ರವೃತ್ತೆ ಸಿದ್ಧತೆಯ ಸಮಯದಲ್ಲಿ ಧನುಹು ಧನುಷ್ಯವನ್ನು ಉದ್ಯಮ್ಯ ಎತ್ತಿಕೊಂಡು ಋಷಿಕೇಶಂ ಋಷಿಕೇಶನಾದ ಭಗವಾನ್ ಶ್ರೀಕೃಷ್ಣನಿಗೆ ಇದಂ ಈ ವಾಕ್ಯಂ ವಚನವನ್ನು ಆಹಾ ಹೇಳಿದನು. ಅಚ್ಯುತ, ಹೇ ಅಚ್ಯುತ, ಮೇ ನನ್ನ ರಥಂ ರಥವನ್ನು ಉಭಯೋಹೋ ಎರಡು ಸೇನೆಯೋಹೋ ಸೇನೆಗಳ ಮಧ್ಯಭಾಗದಲ್ಲಿ ಸ್ಥಾಪಯ ನಿಲ್ಲಿಸಿ ಬಿಡು. ಅರ್ಜುನನು ಹೇಳಿದನು, ಎಲೈ ಮಹಾರಾಜ. ಅನಂತರ ಕಪಿಧ್ವಜನಾದ ಅರ್ಜುನನು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವ ಧೃತರಾಷ್ಟ್ರನ ಸಂಬಂಧಿಗಳನ್ನು ನೋಡಿ ಆ ಶಸ್ತ್ರ ಪ್ರಯೋಗ ಸಿದ್ಧತೆಯ ಸಮಯದಲ್ಲಿ ಧನಸ್ಸನ್ನು ಎತ್ತಿಕೊಂಡು ಋಷಿಕೇಶನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿದನು, ಹೇ ಅಚ್ಯುತನೇ, ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು.